ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಗೂಗಲ್ ಅಕೌಂಟ್ನ ಸೆಕ್ಯೂರಿಟಿ ಕೋಡನ್ನು ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ಚರ್ಚೆ ಮಾಡೋಣ. ನಮ್ಮ ಒಂದು ಗೂಗಲ್ ಅಕೌಂಟಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ಅಂತ ಇರುತ್ತೆ ಸ್ನೇಹಿತರೆ. ಅದನ್ನು ನಾವು ಒಂದು ಡಿವೈಸ್ನಿಂದ ನಮ್ಮ ಗೂಗಲ್ ಅಕೌಂಟನ್ನು ಮತ್ತೊಂದು ಡಿವೈಸ್ನಲ್ಲಿ ಲಾಗಿನ್ ಮಾಡಬೇಕಂದ್ರೆ ಆ ಸಮಯದಲ್ಲಿ ಯೂಸ್ ಆಗುತ್ತೆ. ಆ ಒಂದು ಸೆಕ್ಯೂರಿಟಿ ಕೋಡನ್ನು ನೀವು ತಗೋಬೇಕು ಅಂದರೆ ಯಾವ ರೀತಿ ನಾವು ತಗೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಮ್ಮ ಫೋನ್ನಲ್ಲಿ ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಾವು ಗೂಗಲ್ನ ಒಂದು ಸೆಕ್ಯೂರಿಟಿ ಕೋಡನ್ನು ಪಡೆಯೋದಕ್ಕೆ ಗೂಗಲ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಮೇಲ್ಗಡೆ ನಮ್ಮ ಒಂದು ಗೂಗಲ್ ಒಂದು ಅಕೌಂಟನ್ನು ಒಂದು ಏನು ಪ್ರೊಫೈಲ್ ಐಕನ್ ಕಾಣ್ತಾ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಒಂದು ಮೆನು ಇಲ್ಲಿ ಓಪನ್ ಆಗುತ್ತೆ. ಈ ಒಂದು ಆಪ್ಷನ್ಸ್ಗಳನ್ನ ಈ ರೀತಿ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಆ ಒಂದು ಸೆಕ್ಯೂರಿಟಿ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ಓಪನ್ ಆಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಸೆಕ್ಯೂರಿಟಿ ಕೋಡ್ ಅಂತ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೆಕ್ಯೂರಿಟಿ ಕೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಫೋನ್ನ ಒಂದು ಸ್ಕ್ರೀನ್ ಲಾಕ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ನ ಒಂದು ಸ್ಕ್ರೀನ್ ಲಾಕ್ನ ಇದು ಕೇಳುತ್ತೆ. ಪಿನ್ ಇರ್ಬೋದು ಅಥವಾ ಪ್ಯಾಟರ್ನ್ ಇರ್ಬೋದು. ಆ ಸ್ಕ್ರೀನ್ ಲಾಕ್ನ ಹಾಕಿಬಿಟ್ಟು ವೆರಿಫೈ ಮಾಡಿದ ನಂತರದಲ್ಲಿ ನಮ್ಮ ಫೋನಲ್ಲಿ ಇಲ್ಲಿ ನೋಡಿ ಒಂದು ಅಥವಾ ಎರಡು ಸೆಕ್ಯೂರಿಟಿ ಕೋಡ್ಗಳು ಓಪನ್ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಸೆಕ್ಯೂರಿಟಿ ಕೋಡನ್ನು ನೀವು ನಿಮ್ಮ ಒಂದು ಬೇರೆ ಫೋನಲ್ಲಿ ನಿಮ್ಮ ಅಕೌಂಟನ್ನು ರಿಕವರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರು ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.